ಒಂದು ಆದಿಕವಿ ವಾಲ್ಮೀಕಿ ಮಹರ್ಷಿಗಳ ಒಂದು ಪುತ್ಥಳಿಯ ತಾವು ಹೇಳಿದಾಗೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಒಂದು ಪುಷ್ಪ ನಮನವನ್ನ ಸಲ್ಲಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ಕುಲಪುಷ್ಪ ಪ್ರದರ್ಶನ. ಇದರಲ್ಲಿ ಆದಿಕವಿ ಮಹರ್ಷಿಯವರ ಬಾಲ್ಯ, ಅವರ ಹುಟ್ಟು ಮತ್ತು ಅವರು ರಾಮಾಯಣವನ್ನ ರಚನೆ ಮಾಡಿದ್ದು, ಮತ್ತೆ ಈ ಒಂದು ವಿಶ್ವಕ್ಕೆ ಅವರು ಕೊಟ್ಟಂತ ಸಂದೇಶ, ಮತ್ತೆ ವಿಶೇಷವಾಗಿ ರಾಮಾಯಣದ ಹಲವಾರು ಸನ್ನಿವೇಶಗಳನ್ನ ಇಲ್ಲಿ ನಾವು ಬಿಂಬಿತ ಮಾಡಿದ್ದೇವೆ. ಏನು ಗಾಜಿನ ಮನೆಯ ಸುತ್ತಳತೆಯಲ್ಲಿ ಸುಮಾರು 60 ನಾಮಫಲಕಗಳಲ್ಲಿ ವಿಶೇಷವಾಗಿ ನೀವು ಒಂದು ಸುತ್ತು ಬಂದ್ರೆ ಇಡೀ ರಾಮಾಯಣದ ಒಂದು ಕಿರುಪರಿಚಯ ಆಗ್ತದೆ ನಿಮ್ಗೆ. ವಾಲ್ಮೀಕಿಯವರ ಒಂದು ಏನು ಪ್ರತ್ಯಕ್ಷ ದರ್ಶನ ಆಗುತ್ತೆ. ಸೊ ಅಂತ ಎಲ್ಲ ಉಪಯುಕ್ತ ಮಾಹಿತಿಗಳನ್ನ ನಾವು ಮಾಡಿದ್ದೇವೆ. ಇದೀಗ ತಾನೇ ವಿದ್ಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ 30 ಲಕ್ಷಕ್ಕೂ ಹೆಚ್ಚಿನ ಹೂಗಳನ್ನ ಈ ಒಂದು ಪ್ರದರ್ಶನಕ್ಕೆ ನಾವು ಬಳಕೆ ಮಾಡಿದ್ದೇವೆ. ಸೊ ತಾವೀಗ ನೋಡ್ತಾ ಇರುವ ಹಾಗೆ ಗಾಜಿನ ಮನೆಯ ಮಧ್ಯಭಾಗದಲ್ಲಿ ವಲ್ಮಿಕ ಅಂದ್ರೆ ಹುತ್ತ, ಹೇಗೆ ನಾರದ ಮುನಿಗಳಿಂದ ಮಹರ್ಷಿ ವಾಲ್ಮೀಕಿಯವರು ಒಂದು ವಿಶೇಷವಾದಂತ ಒಂದು ಆಶೀರ್ವಾದವನ್ನು ಪಡೆದ್ರು, ಅದರ ಪ್ರಮುಖ ಒಂದು ಹೆಗ್ಗುರುತಾಗಿ ಹುತ್ತ ಮತ್ತು ಅದರ ಸುತ್ತಳತಿನಲ್ಲಿ ವಿಶೇಷವಾದಂತ ಹೂ ಜೋಡಣೆ ಇದೆ. ಮತ್ತೆ ಜೊತೆಗೆ ಗಾಜಿನ ಮನೆಯ ಎಡ ವಿಭಾಗದಲ್ಲಿ ಏನು ಈಗಿನ ನೇಪಾಳದಲ್ಲಿರ್ತಕ್ಕಂಥ ವಾಲ್ಮೀಕಿಯವರ ಆಶ್ರಮ, ಸೊ ತಮಸಾ ನದಿಯ ದಡದಲ್ಲಿರ್ತಕ್ಕಂಥ ವಾಲ್ಮೀಕಿಯವರ ಆಶ್ರಮದ ಪುಷ್ಪ ಪ್ರತಿರೂಪವನ್ನು ಕೂಡ ನಾವು ನೋಡಬಹುದು. ಸೊ ಹೀಗೆ ಒಟ್ಟಾರೆ ನಮ್ಮ ಫಲಪುಷ್ಪ ಪ್ರದರ್ಶನ ಇಡೀ ಒಂದು ವಾಲ್ಮೀಕಿಯವರ ಬದುಕು, ಬರಹ ಮತ್ತು ಅವರ ಸಾಧನೆ, ಅದೇ ರೀತಿ ರಾಮಾಯಣ ಇವತ್ತಿನ ಯಂಗ್ಸ್ಟರ್ಸ್ಗೆ ಏನೆಲ್ಲ ಒಂದು ಹೊಸತನ ಸಂದೇಶವನ್ನ ಕೊಡ್ಬೋದು ಅದನ್ನ ಸಾರತಕ್ಕಂತ ಒಂದು ಪ್ರದರ್ಶನ ಆಗಿದೆ. ಎಷ್ಟು ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ? ಸೊ ಒಟ್ಟಾರೆ ಈ ಪ್ರದರ್ಶನಕ್ಕೆ 9 ರಿಂದ 10 ಲಕ್ಷ ಜನರ ನಿರೀಕ್ಷೆನ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಕೆಜಿ ತೂಕದ, ಎಷ್ಟು ಲಕ್ಷ ಕೆಜಿಯನ್ನು ನೀವು ಈ ಸರಿ ಒಂದು ಪುಷ್ಪವನ್ನ ಬಳಕೆ ಮಾಡ್ಕೊಂಡಿದ್ದೀರಾ? ಅಂದ್ರೆ ಪ್ರಮುಖವಾಗಿ ಇಲ್ಲಿ ತೂಕಕ್ಕಿಂತ ಹೆಚ್ಚಾಗಿ ಸಂಖ್ಯೆಗಳಲ್ಲಿ ಹೇಳೋದು ಉತ್ತಮ ಅನ್ಸುತ್ತೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚು ಹೂಗಳಿದೆ. ಇದರಲ್ಲಿ ಶೀತವಲಯದ ಹೂಗಳಿದೆ, ಟ್ರಾಪಿಕಲ್, ಸಬ್ ಟ್ರಾಪಿಕಲ್ ಫ್ಲವರ್ಸ್ ಇದೆ. ಸೊ ನಮ್ಮ ರಾಜ್ಯ ಮತ್ತು ಹೊರತುಪಡಿಸಿ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತೆ ಮಹಾರಾಷ್ಟ್ರದಿಂದನೂ ಕೂಡ ಹೂಗಳು ಬಂದಿದೆ. ಸೊ ಒಟ್ಟಾರೆ ಇದೊಂದು ಹೂಗಳ ಲೋಕವೇ ಆಗಿದೆ. ಹೂವಿನ ಪ್ರಪಂಚವನ್ನ ಕ್ರಿಯೇಟ್ ಮಾಡಿದಿರಾ, ಜನರ ಕಣ್ಮನವನ್ನ ಸೆಳೀತಾ ಇದೆ. ಹಾಗೆ ಎಸ್ಪೆಷಲಿ ಯಾವ ಒಂದು ವಿವಿಧ ಬಗೆಯ ಒಂದು ಗುಲಾಬಿಗಳನ್ನ ಬಳಸ್ಕೊಂಡಿದ್ದೀರಾ? ಇಲ್ಲಿ ನಾವು ಡಚ್ ರೋಸಸ್ ಇದೆ, ಮತ್ತೆ ಮಿನಿಯೇಚರ್ ರೋಸಸ್ ಇದೆ, ಮತ್ತೆ ಸೇವಂತಿಗೆಗಳಲ್ಲಿ ಸುಮಾರು 12 ಬಗೆಗಳಿದೆ, ಪೆಟೂನಿಯಾ ಹೂಗಳಿದೆ, ಮತ್ತೆ ಈಗಿನ ಒಂದು ಚಳಿಗಾಲಕ್ಕೆ ಸೂಕ್ತವಾದಂತಹ ಪಾಯಿನ್ಸಿಕೆ ಹೂಗಳು ಕೂಡ ಇದೆ. ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ವತಿಯಿಂದ ಇಂದಿನಿಂದ ಗಣರಾಜ್ಯೋತ್ಸವದವರೆಗೆ 217ನೇ ಮಹರ್ಷಿ ವಾಲ್ಮೀಕಿ ಜೀವನ ಆಧಾರಿತ ಹಾಗೂ ರಾಮಾಯಣ ಮಹಾಕಾವ್ಯದ ಮೌಲ್ಯಾಧಾರಿತವಾಗಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನವನ್ನು ಈಗಾಗಲೇ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಮೃತ ಹಸ್ತದಿಂದ ಪುಷ್ಪಾರ್ಚನೆಯನ್ನು ಮಾಡಿ ಉದ್ಘಾಟನೆ ಮಾಡಿದ್ದಾರೆ. ಹಾಗೆಯೇ ಇದಕ್ಕೆ ಸಾಕ್ಷೀಕರಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಹಾಗೆಯೇ ಗಣಿ ಮತ್ತು ಭೂ ವಿಜ್ಞಾನ ಮತ್ತು ತೋಟಗಾರಿಕೆ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ SS ಮಲ್ಲಿಕಾರ್ಜುನ ಅವರಲ್ಲಿ, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರು ವಚನಾನಂದ ಮಹಾಸ್ವಾಮೀಜಿಯವರು, ಹಾಗೆ ನಮ್ಮ ಚಿತ್ರದುರ್ಗದ ಮಡಿವಾಳ ಮಾಚಿದೇವ ಮಹಾಸಂಸ್ಥಾನ ಪೀಠದ ಪರಮ ಪೂಜ್ಯ ಬಸವ ಮಡಿವಾಳ ಮಾಚಿದೇವ ಸ್ವಾಮೀಜಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷೀಕರಿಸಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಶ್ರೀಮಠದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಹುತೇಕ ತೋಟಗಾರಿಕೆ ಇಲಾಖೆ ವತಿಯಿಂದ ಪ್ರತಿ ವರ್ಷದಂತೆ ಈ ನಾಡಿನಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಅನೇಕ ಮಹನೀಯರ ಒಂದು ಫಲಪುಷ್ಪ ಪ್ರದರ್ಶನ, ಅವರ ಮೌಲ್ಯವನ್ನು, ಅವರ ಬದುಕಿನ ಸಾಧನೆಯನ್ನು ಜನರಿಗೆ ತಿಳಿಸುವಂಥ, ನಾಡಿನ ಜನತೆಗೆ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು, ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷದ ಸಂಗತಿ. ಬಹುತೇಕ ತಮಗೆಲ್ಲ ಗೊತ್ತಿರೋ ಹಾಗೆ ರತ್ನಾಕರ ಮೂಲತಃ ಬ್ಯಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ. ತನ್ನ ಬದುಕಿನಲ್ಲಿ, ತನ್ನ ವರ್ತನೆಯಲ್ಲಿ ಪರಿವರ್ತನೆಯಾಗಿ ಬಹುತೇಕ ತನ್ನ ಸಾಧನೆಯ ಮೂಲಕವಾಗಿ ರಾಮಾಯಣ ಮಹಾಕಾವ್ಯನ ರಚನೆ ಮಾಡಿರ್ತಕ್ಕಂಥ ಮಹಾನ್ ದಾರ್ಶನಿಕ. ಬಹುತೇಕ ನಮಗೆಲ್ಲ ಗೊತ್ತಿದೆ, ರಾಮಾಯಣ ಅಂತಂದ್ರೆ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಕೂಡ ಅಧಿಕಾರ ಮತ್ತು ಆಸ್ತಿಗಾಗಿ ಹಪ್ಪಾಪಿಸ್ತಾ ಇರ್ತಾನೆ. ನಿಜವಾದ ಧರ್ಮ ಯಾವುದಪ್ಪ ಅಂದ್ರೆ ತ್ಯಾಗವೇ ನಿಜವಾದ ಧರ್ಮ ಅಂತ ಹೇಳಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಅದಕ್ಕೇನೆ ರಾಮಾಯಣ ಅಂತಂದ್ರೆ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು. ಬಹುತೇಕ ನಿಮ್ಗೆಲ್ಲ ಗೊತ್ತಿದೆ, ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳವನ್ನ, ಗಲಾಟೆಯನ್ನ, ಯುದ್ಧವನ್ನ ಮಹಾಭಾರತ ಅಂತ ಕರೆದ್ರು. ಬಹುತೇಕ ಭಾರತೀಯ ಸಂಸ್ಕೃತಿಗೆ
ಇವತ್ತು ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ, ಕೌಟುಂಬಿಕ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ, ಮದುವೆ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ. ಮಹರ್ಷಿ ವಾಲ್ಮೀಕಿಯವರ ದೂರದೃಷ್ಟಿ ಏನಪ್ಪಾ ಅಂದ್ರೆ ಮಾನವ ಸಂಬಂಧಗಳು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಮಾಯಣದ ಎಲ್ಲ ಪಾತ್ರಗಳ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು. ಅಂತಹ ಪುಣ್ಯಾತ್ಮನ ಹೆಸರಿನಲ್ಲಿ ಆ ಮಹರ್ಷಿ ವಾಲ್ಮೀಕಿಯವರ ಸಾಧನೆ ಮತ್ತು ಅವರ ಕೊಡುಗೆಯನ್ನು ಕುರಿತು ಈ 217ನೇ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಹಾಗೆಯೇ ನಮ್ಮ ತೋಟಗಾರಿಕೆ ಇಲಾಖೆ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ ಎಸ್ ಮಲ್ಲಿಕಾರ್ಜುನ್ ಅವರಿಗೆ, ಹಾಗೆಯೇ ಎಲ್ಲ ಅಧಿಕಾರಿಗಳಿಗೆ ಶ್ರೀಮಠದ ಪರವಾಗಿ ಮತ್ತು ಸಮುದಾಯದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಫಲಪ್ರದ ಏನು ಒಂದು 8-10 ದಿನಗಳ ನಡೀತಕ್ಕಂಥ ಈ ಕಾರ್ಯಕ್ರಮವನ್ನು 12 ದಿನಗಳ ನಡೀತಕ್ಕಂಥ ಈ ಕಾರ್ಯಕ್ರಮವನ್ನ ನಾಡಿನ ಜನತೆ ಏನು ರಾಮಾಯಣದ ಸಂದೇಶವನ್ನ, ಮಹರ್ಷಿ ಬದುಕಿನ ಸಂದೇಶವನ್ನ ಎಲ್ಲರೂ ಕೂಡ ಬಂದು ಇಲ್ಲಿ ನೋಡಿ ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತೇಳಿ ನಾನು ಈ ಮೂಲಕವಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ.